ಬೆಂಗಳೂರಿನಲ್ಲಿಂದು ನಡೆದ ಸಂಶೋಧನೆ ಉದ್ಯಮ ಸ್ಟಾರ್ಟ್ಅಪ್ ಉದ್ಯಮಶೀಲತೆ ರೈಸ್ ಸಮಾವೇಶದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿಜ್ಞಾನಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಧ್ಯಕ್ಷ ಡಾ ವಿ ನಾರಾಯಣನ್ ಸೇರಿದಂತೆ ಇಸ್ರೋ ಅಧಿಕಾರಿಗಳು ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ ಪ್ರಮುಖ ಜಾಗತಿಕ ಉತ್ಪಾದನಾ ಮತ್ತು ನಾವೀನ್ಯತೆ ಕೇಂದ್ರದಲ್ಲಿ ಭಾರತ ವೇಗವಾಗಿ ಪರಿವರ್ತನೆಗೊಳ್ಳುತ್ತಿದ್ದು, ಇದು ದೇಶದ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತಿದೆ. ಸ್ವದೇಶಿ ತಾಂತ್ರಿಕ ಪರಿಹಾರ ನಿರ್ಮಿಸಲು ಯುವ ಭಾರತೀಯ ಉದ್ಯಮಿಗಳನ್ನು ಬೆಂಬಲಿಸಿ ಪ್ರೇರೇಪಿಸುವುದು, ಸ್ಥಳೀಯ ನಾವೀನ್ಯತೆಗಳಿಗೆ ಆದ್ಯತೆ ನೀಡುವುದರೊಂದಿಗೆ ದೇಶದ ಆರ್ಥಿಕ ಪ್ರಗತಿಗೆ, ಸ್ವಾವಲಂಬನೆಗೆ ಸರ್ಕಾರ ಸೂಕ್ತ ಬೆಂಬಲ ಹಾಗೂ ಅವಕಾಶ ನೀಡಲಿದೆ ಎಂದರು. ನಾವೀನ್ಯತೆ ಮತ್ತು ನವೋದ್ಯಮದಲ್ಲಿನ ಬೆಳವಣಿಗೆ ಕುರಿತು ಶ್ಲಾಘಿಸಿದ ಅವರು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣ ಕೇಂದ್ರ ಸರ್ಕಾರದ ಗುರಿಯಾಗಿದೆ. ಭಾರತೀಯ ಸಂಶೋಧನೆ, ಪರಿಸರ, ಉದ್ಯಮ, ನವೋದ್ಯಮಗಳ ಸಹಯೋಗದೊಂದಿಗೆ ದೇಶದ ಭವಿಷ್ಯದತ್ತ ಪ್ರತಿಯೊಬ್ಬರೂ ಗಮನ ಹರಿಸಬೇಕು ಎಂದು ಹೇಳಿದರು. Our requirement is going to be huge, and because people do not want, the worldwide, other countries, they do not want that India should become the Vikasit and India should become strong. Naturally, that competition is there. Because according to my assessment, the US is more bothered about China, because after the collapse of USSR, they just allowed China to grow, and now they are feeling that no country